ಹಾಸ್ಟೆಲಿಂದ ನನ್ನ ಮಗ ಬಂದಿದ್ದಾನೆ. ನನ್ನ ಮಗ ಬಂದಿದ್ದಾನೆ. ಇವಾಗ ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ರಿಯಾಕ್ಷನ್ ನನ್ನ ಮಗ ಅಂದರೆ ನಾನೇ ಅವ್ನಿಗೆ ಪರಿಚಯ ಮಾಡ್ಬಿಟ್ಟಿದ್ದಲ್ಲ. ಈಗ ನನ್ನ ಮಗನ ಕಂಡ್ರೆ ಮುಗಿಸಿದ್ದು. ಇವಾಗ ನನ್ನ ಮಗನ ನೋಡ್ಬಿಟ್ಟು ಏನು ರಿಯಾಕ್ಷನ್ ಕೊಡ್ತಾನೆ ನೋಡೋಣ. ಅವರೇ ಬರ ಒಳಗಡೆ ಈ ಕಡೆ ನೋಡಿ ಎಲ್ಲಿ ಮಾಡ್ತಾನೆ ನೋಡ ಕೊಂಕಲಿ. ಇನ್ನು ಹೆಸರು ಹೋಗ್ಬೇಕು. ಹಾಯ್ ಗೈಸ್ ಇದು ಮತ್ತೆ ಮಾರನೇ ದಿನದ ಬ್ಲಾಗು. ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇವತ್ತು ಬಂದು ಭಾನುವಾರ, ಟೈಮ್ ಬಂದು 2:40. ಬೆಳಗಿಂದ ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ಒಂದು ಫಂಕ್ಷನ್ ಇತ್ತು. ನಮ್ಮ ದೊಡ್ಡಮ್ಮನ ಮಗಳದು ಬರ್ತ್ಡೇ ಫಂಕ್ಷನ್ನು, ಅಲ್ಲಿಗೆ ಬಂದಿದ್ದೋ ಡಿಂಕದಲ್ಲಿ. ಎಲ್ಲ ಮುಗಿಸ್ಕೊಂಡು ಇವಾಗ ಜಸ್ಟ್ ಊಟ ಆಯಿತು. ಊಟ ಮುಗಿಸ್ಕೊಂಡು ಹಂಗೆ ವಾಕಿಂಗ್. ಇಡೀ ಗೈಸ್ ಹಳ್ಳಿ ಅಂದರೆ ಹಳ್ಳಿನೇ ಗೈಸ್, ಆದ್ರೂ ಹಳ್ಳಿಲಿ ಸಿಗೋ ಥರ ಎಲ್ಲೂ ಸಿಗಲ್ಲ. ನಾವು ಯಾರಿಗೋದ ನೋಡಿ ನನ್ನ ತಮ್ಮನ ಗಾಯ ನೋಡಿ, ಗಾಯ ತೋರ್ಸ. ಇದು ಗಾಯ ಬಿಡ, ಮರ ಹೊಡ್ಸ್ಕೊಂಡು ಗಾಯ ಮಾಡ್ಕೊಬಿಟ್ಟು ಅನ್ನೋದು. ಊಟ ಎಲ್ಲ ಆಯಿತು, ಹೋಗಲ್ಲೆಲ್ಲ ಮಾತಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಪ್ರಾಕ್ಟೀಸ್ ಬೇರೆ ಹೋಗ್ಬೇಕು ಇವತ್ತು ಡ್ಯಾನ್ಸ್ ಕ್ಲಾಸ್ಗೆ. ಸಂಡೇ ಎಲ್ಲರೂ ಬರ್ತಾರೆ ಕಾಂಪಿಟೇಷನ್ ಪ್ರಾಕ್ಟೀಸ್ಗೆ, ಅಲ್ಲೂ ಹೋಗ್ಬೇಕು. ಸಿಗುವ, ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ. ಅದಕ್ಕೆ ವಾಯ್ಸ್ ಓವರ್ ಕೊಟ್ಬಿಡೋದು. ಓನಾಯ್ತವಾ ಏನು ಒದ್ದೆ ಆಯ್ತಾ? ಬಟ್ಟೆ ಒದ್ದೆ ಆಯ್ತಾ? ಏನಕ್ಕೆ ಒದ್ದೆ ಆಯ್ತು? ಏನಕ್ಕೆ ಒದ್ದೆ ಆಯ್ತು? ನೀರು ಕೊಡು, ನೀರು ನನ್ನದು ಅಂತ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅಲ್ಲ ಪಿಕ್ಚರ್ ಎಲ್ಲ ನೋಡ್ತಾನಲ್ಲ. ಇದ್ಯಾರ ಗಾಡಿ ಇಲ್ಲ ಬಟ್ ಸೀರಿಯಸ್ ಆಗಿ ಎಲ್ಲಿ ರೀಲು ಸ್ಕೂಲ್ ಹತ್ರ ಕಣೋ. ಅಕ್ಕ ಆಯ್ ಮಾಡ್ತೀರಾ? ನಾಯಿ ಮಾಡಲ್ಲ, ಬಾಯಿ. ಅಕ್ಕ ಆಲ್ರೆಡಿ ಹಾಕಿದ್ದೀನಿ ನಾನು ವ್ಲಾಗಲ್ಲಿ ಒಂದ್ಸತಿ, ಅಣ್ಣನ ಬರ್ತಡೇ ದಿನ. ಹೌದಾ? ತೋರ್ಸ ಗೈಸ್ ನೋಡಿ, ನಮ್ಮ ಮಧು ಬ್ರೋ ಅವ್ರ ಸ್ಕೂಲ್ಗೆ ಹೋಗಿ ಡ್ಯಾನ್ಸ್ ಮಾಡಿಸಿ ಅಂದರೆ ನಾನು ವ್ಲಾಗ್ ತೋರಿಸ್ತಾ ಇದ್ರು ಮಕ್ಕಳಿಗೆಲ್ಲ. ಹೇಳಿ ಇನ್ನೊಂದ್ಸತಿ. ಇವಾಗ ಏನೋ ಹೇಳಿದಲ್ಲ,